ಬೇಸಿಗೆ ಕಾಲ ಬಂದ್ರೆ ಸಾಕು ಬೆಟ್ಟದ ಬುಡಗಳಲ್ಲಿ ಬೆಂಕಿ ಕಾಣಿಸ್ಕೊಂಡು ಒಂದಷ್ಟು ಗಿಡ ಮರಗಳನ್ನ ಸುಟ್ಟು ಹಾಕಿ ಕಾಡನ್ನ ನಾಶ ಮಾಡೋದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಆ ಸಮಯದಲ್ಲಿ ಅಲ್ಲಿಯವರೆಗೂ ಅಲ್ಲಿನ ಗಿಡ ಮರಗಳನ್ನ ಆಶ್ರಯಿಸಿದ್ದ ಪಕ್ಷಿಗಳು ತಮ್ಮ ಗೂಡು, ಮರಿಗಳು, ಮೊಟ್ಟೆ ಎಲ್ಲವನ್ನ ಕಳೆದುಕೊಂಡು ಕೆಲವೊಮ್ಮೆ ತಾವೂ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ತವೆ. ಕಾಡು ಪ್ರಾಣಿಗಳು ಅತ್ತ ಸುಳಿಯೋದನ್ನೇ ಬಿಟ್ಟು ಬಿಡ್ತವೆ. ಅಯ್ಯೋ, ಬೆಂಕಿ ಬಿದ್ದು ಕಾಡು ಗಿಡ ಮರ ಹಾಳಾಯ್ತಲ್ಲ ಅಂತ ಕಾಡು ನಾಶ ಆಯಿತು ಅಂತ ಪರಿಸರವಾದಿಗಳು ನೊಂದ್ಕೊಳ್ತಾರೆ. ಆದರೆ ಯಾಕೆ ಬೆಂಕಿ ಬೀಳುತ್ತೆ? ಅದರಲ್ಲೂ ಬೆಟ್ಟದ ಬುಡದಲ್ಲಿ ಕಾಡಂಚಿನಲ್ಲೇ ಯಾಕೆ ಬೆಂಕಿ ಬೀಳುತ್ತೆ ಅಂತ ಹೇಳಿದರೆ, ಅಧಿಕಾರಿಗಳು ಹೇಳೋದು ಅಲ್ಲಿ ದನಗಾಹಿಗಳು, ರೈತರು ಅಥವಾ ಕಿಡಿಗೇಡಿಗಳು ಬೆಂಕಿ ಹಾಕ್ತಾರೆ. ರೈತರು ಒಣಗಿದ ಗಿಡಗಳು ಸುಟ್ಟು ಮಳೆ ಬಂದಾಗ ಹೊಸ ಹುಲ್ಲು ಬರಲಿ ಅಂತ ಬೆಂಕಿ ಹಾಕ್ತಾರೆ ಅಂತ ಹೇಳ್ತಾರೆ. ಏನಾಗುತ್ತೆ, ಮುಖ್ಯವಾಗಿ ಕುರಿಗಾಹಿಗಳು ಏನು ದನ ಮೇಯಿಸ್ಲಿಕ್ಕೆ ಕಾಡಿಗೆ ಹೋಗ್ತಾರೆ, ಆ ಒಂದು ಜನಗಳು ಏನು ಮಾಡ್ತಾರೆ, ಬೆಂಕಿನ ಹಚ್ತಾರೆ. ಒಣಗಿರೋ ಹುಲ್ಲು ಎಲ್ಲ ಸುಟ್ಟೋದ್ರೆ ಮತ್ತೆ ಮಳೆ ಬಿದ್ದಾಗ ಬರುವಂಥ ಹೊಸ ಹುಲ್ಲು ಅದು ದನಗಳಿಗೆ, ಆಡು ಮೇಕೆಗಳಿಗೆಲ್ಲ ಮೇಯಲಿಕ್ಕೆ ಅದು ಚೆನ್ನಾಗಿರುತ್ತೆ ಅಂತೇಳಿ ಹಳೆ ಹುಲ್ಲಿಗೆ ಬೆಂಕಿ ಹಾಕೋದು ಒಂದು ಪದ್ಧತಿ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಎಲ್ಲ ಅರಣ್ಯ ಸುತ್ತಲೂ ಫೈರ್ ಲೈನು, ಫೈರ್ ಬ್ರೇಕ್ಗಳನ್ನ ಮಾಡಿರ್ತೀವಿ. ಮತ್ತು ಫೈರ್ ವಾಚರ್ಗಳನ್ನ ಡಿಪ್ಲಾಯ್ ಮಾಡಿರ್ತೀವಿ ಅಲ್ಲಲ್ಲಿ. ಅದಲ್ಲದೆ ನಮಗೆ KSRSACಯಿಂದ ಎಲ್ಲಿ ಬೆಂಕಿ ಬಿದ್ದರೂ ಕೂಡ ಇಮಿಡಿಯೇಟಾಗಿ ಅಲರ್ಟ್ ಬರುತ್ತೆ ನಮಗೆ ಮೊಬೈಲ್ಗೆ, ಇಂಥ ಜಾಗದಲ್ಲಿ ಬೆಂಕಿ ಬಿದ್ದಿದೆ ಅಂತ. ಅಲ್ಲಿಗೆ ಕೂಡಲೇ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಅದನ್ನು ಆರಿಸಲಿಕ್ಕೆ ಕ್ರಮ ತಗೋತೀವಿ. ಆದರೆ ಈ ಸುದ್ದಿಯನ್ನು ಹೇಳ್ತಿರೋ ನಾನೂ ಸೇರಿದಂತೆ ಸಾಕಷ್ಟು ಜನ ಹಲವಾರು ವರ್ಷಗಳಿಂದ ಗಮನಿಸಿದ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದು ಸರಿನಾ ತಪ್ಪಾ ಅಂತ ಆಮೇಲೆ ನಿರ್ಧರಿಸಿ. ಅದೇನಪ್ಪ ಅಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 30 ವರ್ಷಗಳಿಂದ ಗಮನಿಸಿದರೆ, 30 ವರ್ಷ ಅನ್ನೋದು ಒಂದು ಅಂದಾಜಿಗೆ ಲೆಕ್ಕಕ್ಕೆ ಇರಲಿ ಅಂತ ಹೇಳಿರೋದು. ಸುಮಾರು 30 ವರ್ಷಗಳಿಂದ ಗಮನಿಸಿದರೆ ಎಲ್ಲೆಲ್ಲಿ ಯಾವ ಕಾಡಂಚಿನಲ್ಲಿ ಯಾವ ಬೆಟ್ಟಗಳ ಬುಡಗಳಲ್ಲಿ ಬೆಂಕಿ ಬೀಳ್ತಾ ಇತ್ತೋ ಆ ಜಾಗಗಳು ಇವತ್ತು ಕಾಡಾಗಿ ಉಳಿದಿಲ್ಲ. ಅಲ್ಲೆಲ್ಲ ಯಾರ್ದೋ ಕಾಂಪೌಂಡ್ಗಳು, ಫೆನ್ಸಿಂಗು, ಲೇಔಟು, ರೆಸಾರ್ಟು, ವಿಲ್ಲಾಗಳು ಇತ್ಯಾದಿಗಳು ತಲೆ ಎತ್ತಿ ನಿಂತಿವೆ. ಹಿಂದೊಮ್ಮೆ ಯಾವುದೆಲ್ಲ ಕಾಡಾಗಿತ್ತೋ, ಬೆಟ್ಟದ ಬುಡ ಅನ್ನೋ ಕಾರಣಕ್ಕೆ ಬೃಹತ್ ಬಂಡೆಗಳಿವೆ, ಕಾಡು ಪ್ರಾಣಿಗಳಿವೆ ಅನ್ನೋ ಕಾರಣಕ್ಕೆ ಜನ ಅಲ್ಲಿ ಹೋಗೋಕೆ ಹೆದರ್ತಾ ಇದ್ರು. ಅವೆಲ್ಲ ಇವತ್ತು ಸಿಮೆಂಟ್ ರಸ್ತೆಗಳು, ಸಿಮೆಂಟ್ ಬಿಲ್ಡಿಂಗ್ಗಳು ಆಗಿರೋದು, ಕಾಂಕ್ರೀಟ್ ಕಾಡುಗಳಾಗಿರೋದು ಕಂಡುಬರುತ್ತೆ. ಇದು ಹೇಗೆ ಸಾಧ್ಯವಾಯಿತು ಅಂದರೆ, ಇದರ ಹಿಂದಿದೆ ಈ ಬೆಂಕಿಯ ಹುನ್ನಾರ. ಕಾಡು ಬೆಳೆಯದಂತೆ, ಕಾಡು ವಿಸ್ತರಿಸದಂತೆ ತಡೆ ಹಾಕಲು ಮೊದಲ ಅಸ್ತ್ರ ಬೆಂಕಿ. ಮರಗಿಡಗಳ ಸಂಖ್ಯೆ ಕಡಿಮೆ ಆದ ಮೇಲೆ JCB ಯಂತ್ರಗಳು. ಇನ್ನು ಈ ಭೂಮಿಯ ದಾಖಲೆಗಳನ್ನು ತಿದ್ದಕ್ಕೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಲಂಚದಲ್ಲಿ ಕೆಳಗಿನಿಂದ ಮೇಲಿನವರೆಗೂ ಪಾಲು. ಹೀಗೆ ನಡೆದು ಅದ್ಯಾವ ಊರಿನ ಶ್ರೀಮಂತರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಸಿನೆಸ್ ಶುರು ಮಾಡಿಬಿಟ್ಟಿರ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಳ್ಳಿಗಳ ಜನರು ಮಾತ್ರ ನಮ್ಮೂರು ಸುತ್ತಮುತ್ತ ಅದ್ಯಾವಾಗ ಇವರಿಗೆ ಜಾಗ ಸಿಕ್ತಪ್ಪ ಅಂತ ನೋಡುವಷ್ಟರಲ್ಲಿ ಅಲ್ಲೊಬ್ಬ ಹಿಂದಿ ಮಾತಾಡೋ ಸೆಕ್ಯೂರಿಟಿ ಸ್ಥಳೀಯರನ್ನೇ ಗೇಟ್ ಆಚೆ ನಿಲ್ಲಿಸಿ ಜಾವೋ ಜಾವೋ ಅಂತಿರ್ತಾನೆ. ಈಗ ಎಲ್ಲಿ ನಮ್ಮದೆಲ್ಲ ಅರಣ್ಯ ಪ್ರದೇಶ ಏನಿದೆ ಅದರ ಗಡಿ ವಿವರಣೆ ಎಲ್ಲ ಇದೆ ಅದು ವರ್ಕಿಂಗ್ ಪ್ಲಾನಿಂದನೂ ಸರ್ವೆ ನಡೀತಾ ಇರುತ್ತೆ. ಎಲ್ಲೆಲ್ಲಿ ಅರಣ್ಯ ಒತ್ತುವರಿ ಪ್ರಯತ್ನಗಳು ನಡೆದಿದ್ದಾವೆ ಅಲ್ಲೆಲ್ಲ ಅರಣ್ಯ ಮೊಕದ್ದಮೆ ದಾಖಲಿಸಿದ್ದೀವಿ. ಎಲ್ಲೂ ಕೂಡ ನಾವು ಒತ್ತುವರಿ ಆಗಲಿಕ್ಕೆ ಬಿಟ್ಟಿಲ್ಲ. ಮತ್ತು ಈಗ ಆಲ್ರೆಡಿ ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರನ್ನೂ ಸಹ ನಾವು ಒತ್ತುವರಿ ತೆರವುಗೊಳಿಸಲಿಕ್ಕೆ ಕ್ರಮ ತಗೋತೀವಿ. ಈ ಸಂಬಂಧ ಒಂದು SIT ಕೂಡ ಫಾರ್ಮೇಷನ್ ಆಗಿದೆ. ಅದರಿಂದ ಯಾರೇ ಒತ್ತುವರಿ ಮಾಡಿದರೂ ತೆಗೆಸ್ತೀವಿ. ಏನು ಫೈರ್ ಆಗಿದೆ, ಇದು ಭಾಳ ಕಡಿದಾದ ಪ್ರದೇಶದಲ್ಲಾಗಿದೆ. ಇದು ಒತ್ತುವರಿ ಅಟೆಂಪ್ಟ್ ಅಲ್ಲ, ಅದು ಒತ್ತುವರಿ ಮಾಡೋವಂಥ ಪ್ರಯತ್ನ ಅಲ್ಲ. ಬಟ್ ಎಲ್ಲೆಲ್ಲಿ ಒತ್ತುವರಿ ಆಗ್ಲಿಕ್ಕೆ ಪ್ರಯತ್ನ ನಡೆಯುತ್ತೆ ಎಲ್ಲ ಕಡೆ ನಾವು ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಕೇಸ್ಗಳನ್ನ ಹಾಕಿದ್ವಿ. ಆಯಿತು, ಅಲ್ಲಿ ಯಾವುದೇ ರೀತಿ ಒತ್ತುವರಿ ಆಗಿಲ್ಲ. ನಮ್ಮ ಸ್ಟಾಫ್ ಎಲ್ಲ ಹೋಗಿ ನೋಡಿದ್ದಾರೆ, ಅದನ್ನೆಲ್ಲ ಜಾಗ ನೋಡಿದ್ದೀವಿ. ಅಲ್ಲಿ ಒತ್ತುವರಿ ಪ್ರಯತ್ನ ನಡೆದಿಲ್ಲ. ಆ ರೀತಿ ಒತ್ತುವರಿ ಪ್ರಯತ್ನ ನಡೆದ್ರೆ ನಾವು ಏನು ಕಾನೂನು ಕ್ರಮ ತಗೊಂಡು ಅದನ್ನ ಅರಣ್ಯನ ರಕ್ಷಣೆ ಮಾಡಲಿಕ್ಕೆ ಏನು ಕ್ರಮ ಬೇಕು ನಾವು ಮಾಡ್ತೀವಿ. ಈಗಾಗಲೇ ನೀವು 4 JCB ವಶಪಡಿಸಿಕೊಂಡಿದ್ದೀರಿ ಅಂತ ಒಂದಷ್ಟು ಮಾಹಿತಿ ಬಂದಿದೆ ಸರ್. ಹಾಂ, ಅದೆಲ್ಲ ಕೆಲವು ಪ್ರಕರಣಗಳು ದಾಖಲಿಸ್ಕೊಂಡು ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ. ಏನು ಕಾರಣಕ್ಕೋಸ್ಕರ ಪ್ರಕರಣ ಅಂದರೆ ಅವರು ಅಕ್ರಮವಾಗಿ ಅರಣ್ಯ ಪ್ರದೇಶ ಪ್ರವೇಶ ಮಾಡಿದ್ದಕ್ಕೆ ಕೇಸ್ಗಳನ್ನ ದಾಖಲೆ ಮಾಡಿದ್ದೀವಿ. ಎಷ್ಟು ವಾಹನ ಜಪ್ತಿಯಾಗಿದೆ ಸರ್? ಅದರಲ್ಲಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. 2 ವಾಹನಗಳನ್ನ ಜಪ್ತಿ ಮಾಡಿದ್ದೀವಿ. ಅಲ್ಲಿ ಅಟೆಂಪ್ಟ್ನ ಸ್ಟಾಪ್ ಮಾಡಿದ್ದೀವಿ ನಾವು. ನೇರವಾಗಿ ನಾವು ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಒಬ್ಬರನ್ನ ಆ ಥರ ಇಟ್ಟಿರುವಂಥದ್ದು
ಏನೋ ನೇರವಾಗಿ ಅವ್ರನ್ನ ಇಟ್ಕೊಂಡಿದ್ರೆ ಹೇಳ್ಬೋದು. ನನಗೆ ಗಮನಿಸಿರೋವಂಥದ್ದು ನಮ್ಮೂರುಗಳಲ್ಲಿ ಯಾರು ಆಡುಗಳನ್ನು ಮತ್ತೊಂದು ಬೆಟ್ಟದಲ್ಲಿ ಮೇಯ್ಸಕ್ಕೆ ಹೋಗ್ತಾರೆ ಅವರಲ್ಲಿ ಮನಸ್ಸಲ್ಲಿ ಏನಿದೆ ಅಂದರೆ ಈ ಒಣಗಿರೋಂಥ ಹುಲ್ಲು ಸುಟ್ಟಾಕ್ಬಿಟ್ರೆ ಹೊಸ ಹುಲ್ಲು ಚೆನ್ನಾಗಿ ಬರ್ತದೆ, ನಮ್ಮ ಆಡುಗಳಿಗೆ ನಮ್ಮ ಕುರಿ ಮೇಕೆಗಳಿಗೆ ಇವಕ್ಕೆಲ್ಲದಕ್ಕೂ ಒಳ್ಳೆ ಆಹಾರ ಸಿಗುತ್ತೆ ಅನ್ನೋ ಒಂದು ತಲೆಯಲ್ಲಿ ಇರ್ತಕ್ಕಂಥದ್ದು. ಅದು ಅಷ್ಟೇ, ನೀವು ಸುಟ್ಟಾಗ ಸಹಜವಾಗಿ ಮಳೆ ಒಂದು ಫಸ್ಟ್ ರೈನ್ ನಮಗೆ ಏಪ್ರಿಲಲ್ಲಿ ಯಾವಾಗ ಮಳೆ ಬಂದಾಗ ತಕ್ಷಣ ಸ್ವಲ್ಪ ಹಸಿರು ಎದ್ದು ಬರ್ತದಲ್ಲ, ಅದನ್ನು ಬಳಸುವಂಥದ್ದಕ್ಕೆ ಮಾಡ್ತಾರೆ. ಅದರಿಂದ ಎಲ್ಲ ಭೂಗಲರು ಮತ್ತೊಬ್ಬರು ಮಾಡ್ತಾರೆ ಅಂತ ನಾವು ಸರಾಸಗಟ್ಟಾಗಿ ಇರ್ಬೋದು, ಒಂದೆರಡು ಉದಾಹರಣೆ ಇರ್ಬೋದು. ಆದರೆ ಎಲ್ಲ ಕಡೆ ಈಗ ನಮ್ಮಲ್ಲಿ ಅದಕ್ಕೆ ಫಾರೆಸ್ಟ್ ಫೈರ್ನ ಕಟ್ ಮಾಡೋದಕ್ಕೆ ಅದಕ್ಕೆ ಒಂದು ಟ್ರೆಂಚಿಂಗ್ ಮಾಡ್ತಾರೆ. ಏನೋ ಇಲ್ಲಿಂದ ದಾಟಬಾರ್ದು, ಅಲ್ಲಿ ಟ್ರೆಂಚ್ ಹೊಡೆದ್ಬಿಟ್ರೆ ಅಲ್ಲಿ ಇದಾದಾಗ ಅಲ್ಲಿ ದಾಟಲ್ಲ, ಅಲ್ಲಲ್ಲಿ ಬ್ರೇಕ್ ಮಾಡಿ ಫಾರೆಸ್ಟ್ ಫೈರ್ನ ಬ್ರೇಕ್ ಮಾಡೋದಕ್ಕೆ ಫಾರೆಸ್ಟ್ ಇಲಾಖೆಯವರು ಆವಾಗವಾಗ ಮಾಡ್ತಾರೆ. ಅದು ಒಂದೊಂದು ಸಂದರ್ಭದಲ್ಲಿ ಯಾರೋ ಬೀಡಿಸೋದು ಇನ್ನೊಂದು ಸೇದೋ ಬಿಸಾಕೋದು ಇಂಥವೆಲ್ಲ ಪ್ರಕರಣಗಳಿದ್ದಾವೆ. ಅದರಿಂದ ನಿರ್ದಿಷ್ಟವಾಗಿ ಇಂಥವರೇ ಮಾಡ್ತಾರೆ. ಹೌದು, ಇಲ್ಲಿ ಸಚಿವರು ಹೇಳೋದು ಅರಣ್ಯಾಧಿಕಾರಿಗಳು ಹೇಳೋದು ನಿಜವೇ, ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಬೆಟ್ಟದಂಚಿನ ಕಾಡುಗಳು ಕ್ರಷರ್ಗಳಾಗಿದ್ದು ಹೇಗೆ, ರೆಸಾರ್ಟ್ಗಳಾಗಿದ್ದು ಹೇಗೆ ಅನ್ನೋದಕ್ಕೆ ನಿಮಗೇನಾದರೂ ಉತ್ತರ ಗೊತ್ತಾ? ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.